ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಂಜಾಬ್ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರನ ಮುಗಿಸಿದ್ದೀವಿ. ಬಟ್ ಬಿಫೋರ್ ವೆಂಚರಿಂಗ್ ಇನ್ ಟು ದಿ ಟಾಪಿಕ್, ಈ ಒಂದು ಪಂಜಾಬ್ ರಾಜ್ಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದ್ವು ಅಂತ ಸಹಜವಾಗಿ ನಿಮ್ಗೆ ಪ್ರಶ್ನೆ ಇರುತ್ತೆ. ಕೆಲವೊಬ್ಬರಿಗೆ ಈ ಡೌಟ್ ಕೂಡ ಇರುತ್ತೆ, ಸರ್ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಬರಿತೀವಿ, ಹಾಗಾದ್ರೆ ಇಂಡಿಯನ್ ಮ್ಯಾಪು ಮತ್ತೆ ವರ್ಲ್ಡ್ ಮ್ಯಾಪ್ ರೀಡಿಂಗು ಇದ್ರ ಬಗ್ಗೆ ಅಧ್ಯಯನ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಸಹಜವಾಗಿ ಬರುತ್ತೆ ಎಲ್ರಿಗೂ ಡೌಟ್. ಎಸ್, ಯು ಮಸ್ಟ್. ಇದನ್ನ ನಾನು ಹೇಳ್ತಾ ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಹೇಳ್ತಾ ಇದ್ದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಈ ಪಂಜಾಬ್ ಮೇಲೆ ಪ್ರಶ್ನೆ ಬಂದಿತ್ತು. ಏನಂತ ಇತ್ತು ಪ್ರಶ್ನೆ? ಇನ್ ವಿಚ್ ಸ್ಟೇಟ್ ಈಸ್ ಪಠಾನ್ಕೋಟ್ ಏರ್ ಬೇಸ್ ಸಿಚುವೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಪಠಾನ್ಕೋಟ್ ಏರ್ ಬೇಸ್ ಯಾವ ರಾಜ್ಯದಲ್ಲಿದೆ? ಇಟ್ ಈಸ್ ಪಂಜಾಬ್. ಅದೇ ರೀತಿ, ಹೂ ಇಸ್ ದಿ ಫೌಂಡರ್ ಆಫ್ ಸಿಟಿ ಆಫ್ ಅಮೃತ್ಸರ್? ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಲೊಕೇಶನ್ಸ್ ಗಳನ್ನ ಕೂಡ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಯಾವ ಕಾರಣಕ್ಕೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಸೊ ಸಿಟಿ ಆಫ್ ಅಮೃತ್ಸರ್ ಇದರ ಫೌಂಡರ್ ಯಾರು ಅಂತ ಕೇಳಿದ್ರೆ ಗುರು ರಾಮದಾಸ್. ಇದು SSC ಅಲ್ಲಿ ಬಂದಿತ್ತು. ನೆಕ್ಸ್ಟ್ CISF ಪರೀಕ್ಷೆಯಲ್ಲಿ ಏನ್ ಬಂದಿತ್ತು? ಆಪರೇಷನ್ ಬ್ಲೂ ಸ್ಟಾರ್ ಈಸ್ ಅಸೋಸಿಯೇಟೆಡ್ ವಿತ್. ಆಪರೇಷನ್ ಬ್ಲೂ ಸ್ಟಾರ್ ಅನ್ನೋದು 1984ರಲ್ಲಿ ನಡೆದಂತಹ ಒಂದು ಮಿಲಿಟರಿ ಆಪರೇಷನ್ ಆಗಿತ್ತು ಅಗೇನ್ಸ್ಟ್ ಟೆರರಿಸ್ಟ್ಸ್. ಆರ್ಮ್ಡ್ ಟೆರರಿಸ್ಟ್ ಅಥವಾ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಂತಹ ಟೆರರಿಸ್ಟ್ಸ್ ಪಂಜಾಬ್ನ ಗೋಲ್ಡನ್ ಟೆಂಪಲ್ ಅಲ್ಲಿ ಅಡಗಿ ಕುಳಿತುಕೊಂಡಿದ್ರು. ಸೊ ಆ ಒಂದು ಆಪರೇಷನ್ಗೆ ನಾವು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೀವಿ. ಇದು ಸ್ವರ್ಣ ಮಂದಿರ ಅಥವಾ ಗೋಲ್ಡನ್ ಟೆಂಪಲ್ಗೆ ಸಂಬಂಧಪಟ್ಟಿದೆ. ಇದು ಅಮೃತ್ಸರ್ ಅಲ್ಲಿ ಇದೆ. ರೈಟ್. ನೆಕ್ಸ್ಟ್, ಪಂಜಾಬ್ ಈಸ್ ಕಾಲ್ಡ್ ದಿ ಲ್ಯಾಂಡ್ ಆಫ್ 5 ರಿವರ್ಸ್. ವಿಚ್ ಆರ್ ದೋಸ್ 5 ರಿವರ್ಸ್? ಪಂಜಾಬ್ ಅನ್ನ ಹೆಸರಲ್ಲೇ ಇದೆ ಪಂಚ ಆಬ್ ಅಥವಾ ಪಂಜಾಬ್. ಇದನ್ನ 5 ನದಿಗಳ ನಾಡು ಬೀಡು ಅಂತ ಕರಿತೀವಿ. ಯಾವ್ಯಾವ 5 ನದಿ ಅಂತ ನೀವು ಕೇಳಿದ್ರೆ ಇಲ್ಲಿದೆ ನೋಡಿ: ಸಟ್ಲಜ್, ರಾವಿ, ಬಿಯಾಸ್, ಜೇಲಂ ಅಂಡ್ ಚೆನಾಬ್. ಅಫ್ಕೋರ್ಸ್ ಇದನ್ನ ಹಿಂದಿನ ಕಾಲದಲ್ಲಿ ಈ ಹೆಸರು ಬಂದಿದ್ರಿಂದ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಪಂಜಾಬ್ನ ಒಂದು ನಕ್ಷೆನೇ ಬೇರೆ ಆಗಿತ್ತು. ಅದರ ಆಧಾರದ ಮೇಲೆ 5 ನದಿಗಳ ನಾಡು ಅಥವಾ ಬೀಡು ಅಂತ ಕರೀತಾ ಇದ್ರು. ಈಗ ಆ ನಕ್ಷೆ ಚೇಂಜ್ ಆದ್ರೂ ಕೂಡ ಈಗ ಸದ್ಯಕ್ಕೆ 3 ನದಿಗಳಿಂದ ಇದು ನಿರ್ಮಾಣವಾಗಿದ್ರು ಕೂಡ ಈಗಲೂ ಕೂಡ ಅದೇ ಹೆಸರನ್ನ ನಾವು ಕರ್ಕೊಂಡ್ ಬರ್ತಾ ಇದ್ವಿ. ರೈಟ್. ನೆಕ್ಸ್ಟ್, ರಾಮ್ಸಾರ್ ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತೆ ಪಂಜಾಬ್ ಮೇಲೆ ಯಾವ ಪ್ರಶ್ನೆ ಬಂದಿತ್ತು? ರಾಮ್ಸಾರ್ ವೆಟ್ಲ್ಯಾಂಡ್ ಹರಿಕೆ ಲೇಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್? ಹರಿಕೆ ಸರೋವರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ ಅಂತ ಕೇಳಿದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಪಂಜಾಬ್. ಸೊ ಈ ರೀತಿ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್? ಸೊ ಯಾವ ರೀತಿ ಪ್ರಶ್ನೆ ಬರುತ್ತೆ? ಈ ರೀತಿ ಪ್ರಶ್ನೆಗಳು ಬರ್ತವೆ. ಸೊ ಈಗ ಪಂಜಾಬ್ ಮೇಲೆ ನಾವ್ ಏನೇನು ಓದ್ಕೋಬೇಕು ಸರ್? ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ಕೋತಾ ಇದ್ರಲ್ಲ, ದಿಸ್ ಈಸ್ ದಿ ಸ್ಟೇಟ್ ಆಫ್ ಪಂಜಾಬ್. ದಿಸ್ ಈಸ್ ಪಂಜಾಬ್ ಅಂತ ಕರಿತೀವಿ. ಪಂಜಾಬ್ ಅಂದ್ರೆ 5 ನದಿಗಳ ನಾಡು ಅಥವಾ ಬೀಡು. ಸರ್ 5 ನದಿ ಯಾವ್ಯಾವುದು ಅಂತ ಹೇಳ್ತೀನಿ. ಈಗಾಗಲೇ ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೆ ನಾನು. ಇಂಡಸ್ ಒಂದ್ಬಿಟ್ಟು ಇಂಡಸ್ನ ಇತರ 5 ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳು ಈ ಪಂಜಾಬ್ ಅನ್ನ ಆವೃತ ಮಾಡಿ ಅದಕ್ಕೆ ಈ ಒಂದು ಹೆಸರನ್ನ ಕೊಟ್ಟಿದ್ವು. ಆ ಸಂದರ್ಭದಲ್ಲಿ ಯಾವಾಗ ಈ ಪ್ರದೇಶಕ್ಕೆ ಪಂಜಾಬ್ ಅಂತ ಹೆಸರು ಬಿತ್ತು, ಆ ಸಂದರ್ಭದಲ್ಲಿ ಈ ಪಂಜಾಬ್ ಈ ರೀತಿ ಇರ್ಲಿಲ್ಲ. ಇಲ್ಲಿರ್ತಕ್ಕಂತಹ ಹಿಮಾಚಲ ಪ್ರದೇಶ, ಇಲ್ಲಿರ್ತಕ್ಕಂತಹ ಹರಿಯಾಣ, ಆಮೇಲೆ ಇಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಸಿಂಧ್ ಮತ್ತು ಪಂಜಾಬ್ನ ಕೆಲ ಪ್ರದೇಶಗಳು ಇವೆಲ್ಲವೂ ಸೇರಿ ಪಂಜಾಬ್ ಆಗಿದ್ವು. ಅಂಡ್ ಈ ಒಂದು ಪ್ರದೇಶದಲ್ಲಿ ಹಿಂದಿನ ಕಾಲದ ನಿಜವಾದ ನಕ್ಷೆ ಏನಿತ್ತು, ಆ ಒಂದು ಪಂಜಾಬ್ ಅಲ್ಲಿ 5 ನದಿಗಳು ಹರಿತಾ ಇದ್ವು. ಹೌ ಮೆನಿ? 5 ರಿವರ್ಸ್. ವಿಚ್ ಆರ್ ದೋಸ್? ಜೇಲಂ, ಚೆನಾಬ್, ರಾವಿ, ಬಿಯಾಸ್ ಅಂಡ್ ಸಟ್ಲಜ್. ಸೊ ಈ 5 ನದಿಗಳ ನಾಡಾಗಿ ಪಂಜಾಬ್ ಅಂತ ಬರ್ತಾಯಿತ್ತು. ಇಲ್ಲಿ ಪಂಜ್ ಅಂದ್ರೆ ಪಂಚ, ಆಬ್ ಅಂದ್ರೆ ನದಿ. ಪರ್ಷಿಯನ್ ಅಲ್ಲಿ ಇದರ ಮೀನಿಂಗು ಪಂಜಾಬ್ ಅಂದ್ರೆ 5 ನದಿಗಳು ಹರಿಯುವಂತಹ ಒಂದು ರಾಜ್ಯ. ಸೊ ಹಾಗಾಗಿ ಇದಕ್ಕೆ ಪಂಜಾಬ್ ಅಂತ ಕರಿತಾ ಇದ್ರು. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರದೇಶಗಳನ್ನ ನೋಡ್ಲೇಬೇಕಾಗುತ್ತೆ. ಪಂಜಾಬ್ ಅಂತ ಬಂದಾಗ ಅಮೃತ್ಸರ್ ಮೇಲೆ ಪ್ರಶ್ನೆ ಬಂದಿತ್ತಲ್ವಾ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ, ರೈಟ್? ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನ ಅಥವಾ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ನಮಗೆ ಇದು ಪಂಜಾಬ್ನ ಮ್ಯಾಪ್, ಭಾರತದ ನಕ್ಷೆಯಲ್ಲಿ ಇರತಕ್ಕಂತಹ ಪಂಜಾಬ್ನ ಅಫಿಷಿಯಲ್ ಮ್ಯಾಪ್ ಇದಾಗಿದೆ. ಇಲ್ಲಿ ಮೊದಲನೇದಾಗಿ ಬರೋದು ಯಾವ್ದು? ಫಸ್ಟ್ ಕ್ವಶನ್ ಇತ್ತಲ್ಲ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದ್ರಲ್ಲ, ಯಾವುದು? ಪಠಾನ್ಕೋಟ್. ಪಠಾನ್ಕೋಟ್ ಏನಕ್ಕೆ ಫೇಮಸ್? ಪಠಾನ್ಕೋಟ್ ಮಿಲಿಟರಿ ಏರ್ ಬೇಸ್ಗೆ ಫೇಮಸ್. ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನವನ್ನ
ಹದ್ಬಸ್ತಲ್ಲಿ ಇಡಬೇಕಾದ್ರೆ ನಮಗೆ ಪಠಾನ್ಕೋಟ್ ಏರ್ ಬೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಾರ್ಡರ್ ಅಲ್ಲಿ ಹೋಗಿ ನಾವು ಏರ್ ಬೇಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಿಗಳಾಗಿರ್ಬೋದು ಅಥವಾ ಇತರೆ ಎನಿಮಿಗಳಾಗಿರ್ಬೋದು ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಏರ್ ಬೇಸ್ ಅನ್ನ ಮೊದಲು ಡೆಸ್ಟ್ರಾಯ್ ಮಾಡಕ್ಕೆ ಕಾಯ್ತಾ ಇರ್ತವೆ. ಹಾಗಾಗಿ ಬಾರ್ಡರ್ ಬಿಟ್ಟು ಸ್ವಲ್ಪ ಈ ಕಡೆ ಈ ಒಂದು ಏರ್ ಬೇಸ್ ಅನ್ನ ರಚನೆ ಮಾಡಲಾಗಿತ್ತು. ನಾಟ್ ಎಕ್ಸಾಕ್ಟ್ಲಿ ಆನ್ ದಿ ಬಾರ್ಡರ್, ಸ್ವಲ್ಪ ದೂರದಲ್ಲಿ, ಯಾಕಂದ್ರೆ ಇಲ್ಲಿ ವಾಘಾ ಬಾರ್ಡರ್ ಬರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಪಠಾನ್ ಏರ್ ಬೇಸ್ ಅಂತ ನಾವು ಹೇಳ್ತಾ ಇದ್ದಾಗೆ ನಮಗೆ 2016 ಒಂದು ಘಟನೆ ನೆನಪಾಗುತ್ತೆ. ಯಾಕಂದ್ರೆ 2016 ಈ ಪಠಾನ್ಕೋಟ್ ಏರ್ ಬೇಸ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಯಾವಾಗ? 2016 ಪಠಾನ್ಕೋಟ್ ಮೇಲೆ ಅಥವಾ ಪಠಾನ್ಕೋಟ್ ಏರ್ ಬೇಸ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಅವಾಗ್ಲಿಂದ ತಡ್ಕೊಂಡು ಬಂದು ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಮತ್ತೆ ಆಪರೇಷನ್ ಸಿಂಧೂರ್ ಆಗಿರ್ಬೋದು ಮಾಡತಕ್ಕಂತಹ ಒಂದು ಅವಶ್ಯಕತೆ ಭಾರತಕ್ಕೆ ಮತ್ತು ನಮ್ಮೆಲ್ಲರಿಗೂ ಕೂಡ ಇತ್ತು. ಸರ್, ಇದು ತಪ್ಪಲ್ವಾ ಮಾರಣಹೋಮ? ಅವ್ರು ಮಾಡಿದ ತಪ್ಪಲ್ವಾ ಟೆರರಿಸ್ಟು? ಟೆರರಿಸ್ಟ್ ಸರಿ ಮಾಡ್ತಾರೋ ತಪ್ಪು ಮಾಡ್ತಾರೋ ಅದು ದೇವ್ರಿಗೆ ಬಿಟ್ಟಿದ್ದು. ಬಟ್ ದೇವ್ರ ಹತ್ರ ಕಳಿಸ್ಬೇಕಾಗಿರೋದು ಯಾರು? ನಮ್ಮ ಮಿಲಿಟರಿಯವರಲ್ವಾ? ಸೊ ಹಾಗಾಗಿ ಅದೇ ಕೆಲಸವನ್ನ ಭಾರತ ಇದೀಗ ಮಾಡ್ತಾ ಇದೆ. ಸೊ ಇದು ಯಾವುದು? ಪಠಾನ್ಕೋಟ್ ಅಂತ ಹೇಳಿದೆ. ಈ ಒಂದು ರೀಜನ್ಗೆ ಏನಂತ ಕರಿತೀವಿ ನಾವು? ಗುರುದಾಸ್ಪುರ್. ನೆನ್ಪು ಮಾಡ್ಕೊಳ್ಳಿ, ಗುರುದಾಸ್ಪುರ್ ಅಂತ ಇದ್ದಂಗೆನೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ? ಎನಿ ಐಡಿಯಾ? ಗುರುದಾಸ್ಪುರ್ ಅಂತ ಇದ್ದಂಗೆನೆ ನಿಮಗೆ ಅಕ್ಬರ್ ಬಾದ್ಶಾ, ರಾಜ ಅಕ್ಬರ್ ನೆನಪಿಗೆ ಬರ್ತಾನೆ. ಯಾಕಂದ್ರೆ 1555-56 ಅಕ್ಬರ್ ತನ್ನ 13ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಂಡಂತಹ ಜಾಗ ಯಾವುದು? ಇದೇ ಗುರುದಾಸ್ಪುರ್. 1943-42 ಹುಟ್ಟಿದಂತಹ ಅಕ್ಬರ್ ಸುಮಾರು 13 ವರ್ಷದವನಿದ್ದಾಗ ಅವ್ರ ತಂದೆ ಹುಮಾಯೂನ್ ಸಾಯ್ತಾನೆ. ಸೊ ಹುಮಾಯೂನ್ ಸತ್ತಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಕ್ಬರ್ ಏನ್ ಮಾಡ್ತಾನೆ? 13ನೇ ವಯಸ್ಸಿಗೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ. ಆ ಪಟ್ಟಾಭಿಷೇಕ ನಡೆದಂತಹ ಸ್ಥಳವೇ ಈ ಗುರುದಾಸ್ಪುರ್. ನಾವೆಲ್ಲ 12-13ನೇ ವಯಸ್ಸಿಗೆ ಏನ್ ಮಾಡ್ತಾ ಇರ್ತೀವಿ? ಮಮ್ಮಿ ಡ್ಯಾಡಿ ಅಂದ್ಕೊಂಡ್ಬಿಟ್ಟು ಪೆನ್ ಬೇಕು, ಪೇಪರ್ ಬೇಕು, ಪೆನ್ಸಿಲ್ ಬೇಕು, ಅವನನ್ನ ಪೆನ್ಸಿಲ್ ಕಿತ್ಕೊಂಡ, ಅಲ್ಲಿ ಬಿದ್ದೆ, ಇಲ್ಲಾಯ್ತು, ಅಲ್ಲಿ ಜಗಳ ಆಯ್ತು, ಈ ತರ ಮಾಡ್ತಾ ಇರ್ತೀವಿ. ಆದ್ರೆ 1556 ಸಂದರ್ಭದಲ್ಲಿ ಈ ಅಕ್ಬರ್ ಏನ್ ಮಾಡ್ತಾನೆ? ಪಟ್ಟಾಭಿಷೇಕಕ್ಕೆ ಏರ್ತಾನೆ. ಅಷ್ಟೇ ಅಲ್ಲ, ಐ ಆಮ್ ನಾಟ್ ಗ್ಲೋರಿಫೈಯಿಂಗ್ ಆ ವ್ಯಕ್ತಿತ್ವ ಅಥವಾ ಅವ್ರು ಮಾಡಿದ್ದು ಒಳ್ಳೇದ ಕೆಟ್ಟದ ಅಂತ ಹೇಳ್ತಾ ಇಲ್ಲ. ಆಗಿನ ಸಂದರ್ಭವನ್ನ ನಿಮ್ಗೆ ವಿವರಣೆ, ಆ ಒಂದು ಸಂದರ್ಭದ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ 13ನೇ ವಯಸ್ಸಿಗೆ ಪಟ್ಟಾಭಿಷೇಕಕ್ಕೆ ಏರ್ತಾನೆ, ವಿಲ್ಲಿಂಗ್ಲಿ ಆರ್ ಅನ್ವಿಲ್ಲಿಂಗ್ಲಿ. ಆ ಒಂದು ಸಂದರ್ಭ ಹೆಂಗಿತ್ತು ಅಂದ್ರೆ, ಬರೀ ಪಟ್ಟಾಭಿಷೇಕ ಅಂದ ತಕ್ಷಣ ಈ ಒಂಥರ ರಾಜರ ಗದ್ದಿಗೆ ಅಂದ್ರೆ ಅದು ಒಂಥರ ಹೂವಿನ ಹಾಸಿಗೆ ತರ ಇರಲ್ಲ, ಮುಳ್ಳಿನ ಹಾಸಿಗೆ ಇದ್ದಂಗೆ ಇರುತ್ತೆ. ನಮ್ಗೆ ನೋಡಕ್ಕೆ ಮೋದಿ PM ಅಪ್ಪ, ಒಂದ್ ದೊಡ್ಡ ಕಾನ್ವಾಯ್ ಇರುತ್ತೆ, ಕೈಯಲ್ಲಿ ಕಾಲಲ್ಲಿ ಎಲ್ಲಾ ಕಡೆ ಕೆಲಸದವರು ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ಇರ್ತೀವಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಮೋದಿ ತರ ನಾವೇನು ಬರೀ 4 ಗಂಟೆ ನಿದ್ದೆ ಮಾಡಕ್ಕಾಗತ್ತಾ? ಅಥವಾ ನಮ್ ತರ ಮೋದಿ ನೈಟ್ ಬಂದು ಆಫೀಸಿಂದ ಬಂದು ಉಸ್ಸಪ್ಪ ಅಂತ ಇನ್ಸ್ಟಾಗ್ರಾಮ್ ನೋಡ್ತಾರ? ಅಥವಾ ಬೆಳಿಗ್ಗೆ ಹೇಳಕ್ಕೆ ಇವತ್ತು ಯಾಕೋ ಮೂಡಿಲ್ಲ, ನಾನು ಇವತ್ತು 8 ಗಂಟೆ ಬದಲು 12 ಗಂಟೆಗೆ ಆಫೀಸ್ ಹೋಗ್ತೀನಿ ಅಂತ ಹೇಳಕ್ಕಾಗತ್ತಾ? ಇಲ್ಲ ತಲೆ ನೋವ್ತಾ ಇದೆ, ಬೇಜಾರಾಯ್ತು, ಯಾಕೋ ಮನ್ಸಿಗೆ ತುಂಬಾ ನೋವಾಯ್ತು, ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, 1-2 ದಿನ ಕೆಲಸ ಮಾಡಲ್ಲ ಅನ್ನಕ್ಕಾಗತ್ತಾ? ಅವ್ರವ್ರ ಕಷ್ಟ ಅವ್ರಿಗಿರುತ್ತೆ. ಇರ್ಲಿ, ತನ್ನ 13ನೇ ವಯಸ್ಸಿನಲ್ಲಿ ಪಟ್ಟಕ್ಕೇರಿದಂತಹ ಅಕ್ಬರ್ಗೆ ಎಂತಹ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿದ್ರೆ, ಅವನ ಒಂದು ಆಧಿಪತ್ಯವನ್ನ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಸಂದರ್ಭ ಬಂದಿತ್ತು. ವೈರಿಗಳು ಅವನ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವನ ಬಲಗೈ ಬಂಟನಾಗಿದ್ದಂತಹ ಅಥವಾ ಮಿಲಿಟರಿ ಕಮಾಂಡರ್ ಆಗಿದ್ದಂತಹ ಬೈರಮ್ ಖಾನ್ ಹೇಳ್ತಾರೆ, ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡಿ, ಇದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಒಬ್ಬ ರಾಜ ಆಗಿ ನಿಮ್ಮ ಒಂದು ಆಧಿಪತ್ಯವನ್ನ ನೀವು ಉಳಿಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಯುದ್ಧಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು 13ನೇ ವಯಸ್ಸಿನ ರಾಜನನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ ಮತ್ತು ಗೆಲ್ತಾರೆ. ರೈಟ್, ಇಷ್ಟು ಗೊತ್ತಿರಬೇಕು. ಸೊ ದಿಸ್ ಈಸ್ ಪಠಾನ್ಕೋಟ್ ಅಂಡ್ ದಿಸ್ ಈಸ್ ಗುರುದಾಸ್ಪುರ್. ಅದ್ರ ಕೆಳಗಡೆ ಸ್ವಲ್ಪ ಬನ್ನಿ. ಇದು ದಿ ಫೇಮಸ್ ಅಮೃತ್ಸರ್. ಯಾವುದು? ದಿ ಫೇಮಸ್ ಅಮೃತ್ಸರ್ ಎಲ್ಲಿ ಬರುತ್ತೆ ಅಂದ್ರೆ ಈ ಗುರುದಾಸ್ಪುರ್ ಕೆಳಗಡೆ ಬರುತ್ತೆ. ಅಮೃತ್ಸರ್ ಅಂತ ಅಂದಾಗೆ ನಮ್ಗೆ ಏನ್ ನೆನಪಿಗೆ ಬರುತ್ತೆ? ದಿ ಗೋಲ್ಡನ್ ಟೆಂಪಲ್, ಸ್ವರ್ಣ ಮಂದಿರ, ಗೋಲ್ಡನ್ ಟೆಂಪಲ್, ಅಲ್ಲಿರ್ತಕ್ಕಂತಹ ಲಂಗರು. ಅದು ಹೇಳ್ತಾರಲ್ಲ, ಇಡೀ ಪ್ರಪಂಚದಲ್ಲಿ ನೀವು ಎಲ್ಲಿಯೂ ಕೂಡ ಒಬ್ಬ ಸಿಖ್ ಭಿಕ್ಷುಕನನ್ನ ನೋಡ್ಲಿಕ್ಕಾಗಲ್ಲ. ಯಾಕಂದ್ರೆ ಸಿಖ್ರು ಅಂದ್ರೆ ಪಂಜಾಬಿಗಳಲ್ಲ, ಪಂಜಾಬಿಗಂದ್ರೆ ಪಂಜಾಬಲ್ಲಿ ಇರ್ತಕ್ಕಂಥ ಎಲ್ಲಾ ಜನಾಂಗದವರೆಗೂ ಪಂಜಾಬಿಗಳು ಅಂತ ಕರಿತೀವಿ. ಅದರಲ್ಲಿ ಸಿಖ್ರು ಪ್ರಮುಖವಾಗಿ ಪಗಡಿ ಹಾಕೊಂಡಿರ್ತಾರಲ್ಲ, ಅವರಂತಹ ಸೆಲ್ಫ್ ರೆಸ್ಪೆಕ್ಟ್ ಬಹುಶಃ ಮತ್ತೊಬ್ಬರಿಗೆ ಬರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಭಾರತಕ್ಕಾಗಿ, ನಮ್ಮ ದೇಶಕ್ಕೋಸ್ಕರ ಬ್ರಿಟಿಷರ ಸಂದರ್ಭದಲ್ಲೂ ಮತ್ತು ಬ್ರಿಟಿಷ್ ಹೋದ ನಂತರ ಸಂದರ್ಭದಲ್ಲೂ ಅತಿಯಾಗಿ ತಮ್ಮ ಪ್ರಾಣವನ್ನ ತೆತ್ತು ನಮ್ಮ ದೇಶಕ್ಕೋಸ್ಕರ ತ್ಯಾಗವನ್ನ ಮಾಡಿದಂತಹ ಒಂದು ವೀರರಲ್ಲಿ ಪಂಜಾಬಿಯವರು ಕೂಡ ಇರ್ತಾರೆ.
ಸೊ ಎಷ್ಟರ ಮಟ್ಟಿಗೆ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇವಾಗಲೂ ಕೂಡ ನೀವು ನೋಡ್ಬೋದು, ಕರ್ನಾಟಕದಲ್ಲಿ ನೋಡಿರ್ತೀರಾ, ಬೈಕಲ್ಲಿ ನಾವೆಲ್ಲ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು, ಬಟ್ ಅವ್ರಿಗೆ ಎಕ್ಸೆಪ್ಷನ್ ಇರುತ್ತೆ, ಯಾಕಂದ್ರೆ ಅವರು ಪಗಡಿ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಸೊ ಹಾಗಾಗಿ ಅಷ್ಟು ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರತಕ್ಕಂತಹ ಪಂಜಾಬಿಗಳು 1984ರಲ್ಲಿ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೊಡ್ಡ ಆಘಾತವೇ ಆಗೋಗುತ್ತೆ ಇಡೀ ದೇಶಕ್ಕೂ ಕೂಡ ಮತ್ತು ಪಂಜಾಬಿಗಳಿಗೂ ಕೂಡ. ಏನಾಯ್ತು ಅಂತ ಹೇಳಿದ್ರೆ ಸರ್, ಆಗ ಪ್ರಾಬ್ಲಮ್ ಶುರುವಾಗಿದ್ದು ಈ ಪಾಕಿಸ್ತಾನದ ಕಡೆಯಿಂದ. ಪಾಕಿಸ್ತಾನ ಏನ್ ಮಾಡುತ್ತೆ, ಯಾವಾಗ ಶತ್ರುವನ್ನ ನಾವು ಕೈಗೆ ಕೈ ಮಿಲಾಯಿಸಿ ಸೋಲ್ಸಕ್ಕಾಗಲ್ವೋ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಹಿಂದೆಯಿಂದ ಕಡ್ಡಿ ಚುಚ್ಚಂಗ್ ಮಾಡ್ತಾರೆ. ಸೊ ಟೆರರಿಸ್ಟ್ಗೆ ಅವರು ಸಪೋರ್ಟ್ ಮಾಡಿ ಒಂದಿಷ್ಟು ಫಂಡಿಂಗ್ ಕೊಟ್ಟು, ದುಡ್ಡು ಕೊಟ್ಟು, ಯಾರು ಸೆಪರೇಟಿಸ್ಟ್ ಇದ್ರಲ್ಲ, ಪಂಜಾಬನ್ನ ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾದಿಗಳಿದ್ರು, ಅವರಿಗೆ ಸಪೋರ್ಟ್ ಮಾಡಿ ಪಂಜಾಬ್ ಒಳಗಡೆ ಕಳಿಸಿದ್ರು. ಸೊ ಅದು ಭಾರತಕ್ಕೂ ಗೊತ್ತಾಯ್ತು, ಅವ್ರ ಮೇಲೆ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರು ಹೋಗಿ ಏನ್ ಮಾಡ್ತಾರೆ, ಈ ಪಂಜಾಬ್ನ ಫೇಮಸ್ ಟೆಂಪಲ್ ಆದಂತಹ ಒಂದು ಈ ಧರ್ಮ ಅಂತ ಬಂದ್ರೆ ಮತ್ತು ಜಾತಿ ಅಂತ ಬಂದ್ರೆ ಭಾರತೀಯರಿಗೆ ಎಲ್ಲರಿಗೂ ಕೂಡ ಅದು ಮನಸ್ಸಿಗೆ ತುಂಬಾ ಹತ್ತಿರವಾಗಿರತಕ್ಕಂಥದ್ದು. ಅದಕ್ಕೆ ಯಾವುದೇ ಕಾರಣಕ್ಕೂ ಏನು ಘಾಸಿ ಆಗಬಾರ್ದು. ಸೊ ಆ ಟೆರರಿಸ್ಟ್ ಏನ್ ಮಾಡ್ತಾರೆ, ಬಂದು ಈ ಗೋಲ್ಡನ್ ಟೆಂಪಲ್ ಅಲ್ಲಿ ಅಡಿಗೆ ಕುಳ್ಕೊತಾರೆ. ಅವ್ರ ಪ್ರಕಾರ ಏನು, ಯಾವುದೇ ಕಾರಣಕ್ಕೂ ಇಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಒಂದ್ ಸೆಕೆಂಡ್, ಸೊ ಗೋಲ್ಡನ್ ಟೆಂಪಲ್ ಅಲ್ಲಿ ಪೊಲೀಸರಾಗ್ಲಿ ಮಿಲಿಟರಿಯವರಾಗ್ಲಿ ಬಂದು ನಮ್ಮನ್ನು ಹೊಡೆಯಕ್ಕಾಗಲ್ಲ ಅಂತ ಒಂದು ಭಾವನೆಯಲ್ಲಿದ್ರು. ನೋಡೋರ್ಗು ನೋಡಿ ಏನ್ ಮಾಡ್ತಾರೆ, 1984 ಜೂನ್ ರಲ್ಲಿ ಇಂದಿರಾ ಗಾಂಧಿ PM ಇರ್ತಾರೆ, ಅವರೊಂದು ಆರ್ಡರ್ ಮಾಡ್ತಾರೆ, ಹೋಗಿ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಿ ನೀವು ಹೊಡೆದು ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಮಜಬೂರಿ ಇತ್ತು ಅಲ್ಲಿ. ಸೊ ಆ ಆಪರೇಷನ್ ಬ್ಲೂ ಸ್ಟಾರ್ ನಡೆಯುತ್ತೆ. ಯಾವುದು ಆಪರೇಷನ್ ಬ್ಲೂ ಸ್ಟಾರ್ ನಡೆಯುತ್ತೆ. ಹೋಗಿ ಮಿಲಿಟರಿ ಅವರು ಅಲ್ಲಿಂದ ಅಟ್ಯಾಕ್ ಮಾಡಿ ಅವರನ್ನ ಪೊಲೀಸರು ಮಿಲಿಟರಿ ಅವರು ಆ ಟೆರರಿಸ್ಟ್ ಅನ್ನ ಹೊಡೆದು ಸಾಯಿಸ್ತಾರೆ. ಇದು ಪಂಜಾಬಿಯರ ಮತ್ತು ಅದರಲ್ಲೂ ಎಸ್ಪೆಷಲಿ ಸಿಖ್ಖರ ಒಂದು ಇಮೋಷನ್ಸ್ಗೆ ತುಂಬಾ ಅಗಾಧವಾದಂತಹ ಧಕ್ಕೆಯನ್ನು ಉಂಟು ಮಾಡುತ್ತೆ. ಸೊ ಅದರ ಒಂದು ರಿಪರ್ಕಷನ್ ಅಥವಾ ರಿಯಾಕ್ಷನ್ ಆಗಿ ಸಿಖ್ಖರ ಒಬ್ಬ ಬಾಡಿಗಾರ್ಡು, PM ಅವರ ಒಂದು ಬಾಡಿಗಾರ್ಡ್ ಇದರಲ್ಲಿ ಟೀಮಲ್ಲಿ ಇರ್ತಾರೆ, ಅವರು ಇಂದಿರಾ ಗಾಂಧಿ ವಾಕ್ ಮಾಡುವಾಗ ಹೊಡೆದು ಸಾಯಿಸ್ತಾರೆ. ಸೊ ಇದು ಪಂಜಾಬಲ್ಲಿ ಅಮೃತ್ಸರಲ್ಲಿ ಆಗಿರ್ತಕ್ಕಂತಹ ಘಟನೆ. ಅದಾದ್ಮೇಲೆ ಅತಿರೇಕ ಅನ್ನುವಷ್ಟು ಪಂಜಾಬಿಗಳ ಮೇಲೆ ಹಿಂಸಾಚಾರ ಆಗುತ್ತೆ, ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ. ಸೊ ಒಂದಕ್ಕೊಂದು ಆ ತರ ಘಟನೆಗಳು ನಡೆದೋಗಿರ್ತವೆ. ಸೊ ಈಗ ನಮ್ಗೆ ಇಲ್ಲಿ ಮ್ಯಾಪ್ ಪಾಯಿಂಟ್ ಆಫ್ ವ್ಯೂ ಪಂಜಾಬ್ ಅಂತ ಬಂದ್ರೆ ಅಮೃತ್ಸರ್ ಇಲ್ಲಿ ಬರುತ್ತೆ. ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಇದ್ದಂಗೆ ಆಪರೇಷನ್ ಬ್ಲೂ ಸ್ಟಾರ್ 1984 ನಮ್ಗೆ 100% ನೆನಪಲ್ಲಿ ಇರಲೇಬೇಕು. ಎಸ್, ನೆಕ್ಸ್ಟ್ ಅಮೃತ್ಸರ್ ಲೆಫ್ಟ್ ಅಲ್ಲಿ ನಿಮ್ಗೆ ವಾಘಾ ಬಾರ್ಡರ್ ಸಿಗುತ್ತೆ. ವಾಘಾ ಬಾರ್ಡರ್ ಇಲ್ಲಿ ಮೇಲ್ಗಡೆ ನಿಮ್ಗೆ ಪಠಾನ್ಕೋಟ್, ಕೆಳಗಡೆ ಗುರ್ದಾಸ್ಪುರ್, ಈ ಕಡೆ ಅಮೃತ್ಸರ್, ಇಲ್ಲಿ ಪಕ್ಕದಲ್ಲಿ ವಾಘಾ ಬಾರ್ಡರ್ ಬರುತ್ತೆ. ವಾಘಾ ಬಾರ್ಡರ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಇರತಕ್ಕಂತ ಒಂದು ಎಂಟ್ರಿ ಅಂಡ್ ಎಕ್ಸಿಟ್. ಯಾವುದೇ ಎರಡು ದೇಶ ನೇಬರ್ಸ್ ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳು ಅಂತ ಹೇಳಿದ್ರೆ ಅಲ್ಲಿ ಕೊಡೋದು ತಗೊಳ್ಳೋದು ಟ್ರೇಡ್ ಕಾಮನ್ ಆಗಿರುತ್ತೆ. ಆ ಟ್ರೇಡ್ ಮಾಡ್ಲಿಕ್ಕೆ ಇದು ಅಫಿಷಿಯಲ್ ರೂಟ್ ಆಗಿತ್ತು. ಬಟ್ ಪಾಕಿಸ್ತಾನ ಎಷ್ಟೇ ನಿಯತ್ತಾಗಿ, ಎಷ್ಟೇ ಸಮಾಧಾನಕರವಾಗಿ ಭಾರತ ಹೋದ್ರೂ ಕೂಡ ತನ್ನ ಬಾಲ ಬಿಚ್ಚೋದು ಬಿಡಲ್ಲ. ಸೊ ಹಾಗಾಗಿ ಇದನ್ನ ಹಲವಾರು ಸಾರಿ ಓಪನ್ ಮಾಡ್ತಾರೆ ಮತ್ತು ಹಲವಾರು ಸಾರಿ ಬಂದ್ ಮಾಡ್ತಾರೆ. ಬಟ್ ಈ ವಾಘಾ ಬಾರ್ಡರ್ ಯಾರಾದ್ರೂ ಡೆಲ್ಲಿಗೆ ಓದಕ್ ಹೋದ್ರೆ ಅಥವಾ ಪಂಜಾಬ್ ಹೋದ್ರೆ ಡೆಫಿನೆಟ್ಲಿ ಒಂದ್ಸಲಿ ವಿಸಿಟ್ ಮಾಡಿ ಬನ್ನಿ. ರಿಯಲ್ ಟ್ರೂ ನ್ಯಾಷನಲ್ ಸ್ಪಿರಿಟ್ ಅಥವಾ ನ್ಯಾಷನಲಿಸಮ್ ಅಂದ್ರೆ ಏನು ಅಂತ ನಿಮ್ಗೆ ಇಲ್ಲಿ ಈ ಒಂದು ಯಾವುದು ನಮ್ಮ ವಾಘಾ ಬಾರ್ಡರ್ ಅಲ್ಲಿ ಗೊತ್ತಾಗುತ್ತೆ. ರೈಟ್. ಸೊ ಇಷ್ಟು ಪ್ರಮುಖವಾದಂತಹ ಸ್ಥಳಗಳು. ಇದ್ರ ಕೆಳಗಡೆ ಸ್ವಲ್ಪ ಬನ್ನಿ. ಪಂಜಾಬ್ನ ಕ್ಯಾಪಿಟಲ್ ಯಾವುದು, ಪಂಜಾಬ್ನ ರಾಜ್ಯ ಅಥವಾ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಸುಮಾರು ಜನ ಯಾವುದು ಅಮೃತ್ಸರ್ ಅಂತ ಹೇಳ್ತೀರಾ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ನಾಟ್ ಅಮೃತ್ಸರ್, ಇಟ್ ಈಸ್ ಚಂಡೀಗಢ. ಪಂಜಾಬ್ನ ರಾಜಧಾನಿ ಯಾವುದು? ಚಂಡೀಗಢ. ಸರ್ ಹಾಗಾದ್ರೆ ಹರಿಯಾಣದ ರಾಜಧಾನಿ ಚಂಡೀಗಢ ಅಲ್ವಾ? ಹೌದು ಸರ್. ಹರಿಯಾಣ ಮತ್ತು ಪಂಜಾಬ್ ಎರಡೂ ರಾಜ್ಯಗಳಿಗೂ ಇರತಕ್ಕಂತಹ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಅಥವಾ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಚಂಡೀಗಢ. ಚಂಡೀಗಢ ಹಾಗಾದ್ರೆ ಪಂಜಾಬ್ಗೆ ಸೇರಿದ್ದ ಅಥವಾ ಹರಿಯಾಣಕ್ಕೆ ಸೇರಿದ್ದ ಹೇಳಿ? ಚಂಡೀಗಢ ಅಥವಾ ಚಂಡೀಗಢ ಅನ್ನೋ ಒಂದು ಸ್ಥಳ ಇದು ಹರಿಯಾಣಕ್ಕೆ ಸೇರುತ್ತಾ ಅಥವಾ ಪಂಜಾಬ್ಗೆ ಸೇರುತ್ತಾ? ಯಾವುದಕ್ಕೂ ಸೇರಲ್ಲ. ಯಾಕಂದ್ರೆ ಚಂಡೀಗಢ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿ. ಹಾಗಾಗಿ ಇದು ಈ ಕಡೆ ಪಂಜಾಬ್ಗೂ ಸೇರಲ್ಲ ಮತ್ತು ಹರಿಯಾಣಗೂ ಸೇರಲ್ಲ. ಇದನ್ನ ಯೂನಿಯನ್ ಟೆರಿಟರಿ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಆದ್ರೂ ಕೂಡ ಇದು ಎರಡಕ್ಕೂ ಕೂಡ ಕಾಮನ್ ಆಗಿ ಇರ್ತಕ್ಕಂತಹ ರಾಜಧಾನಿ ಅಂತ ಹೇಳ್ಬೋದು. ಸೊ ಕ್ವಿಕ್ ಆಗಿ ಇಂಪಾರ್ಟೆಂಟ್ ಪ್ಲೇಸಸ್ ಏನೇನು ನೋಡಿದ್ರಿ? ಪಠಾನ್ಕೋಟ್, ಗುರ್ದಾಸ್ಪುರ್ ಅಂಡ್ ಅಮೃತ್ಸರ್ ಅಂಡ್ ಚಂಡೀಗಢ. ಇಷ್ಟು ಕ್ಲಿಯರ್ ಆಯ್ತಾ? ಕ್ಲಿಯರ್. ಸರ್ ಒಂದು ನೆನ್ಪಿಟ್ಕೊಳ್ಳಿ, ಈ ಅಮೃತ್ಸರ್ ಇದೆಯಲ್ಲ ಪಂಜಾಬ್ ಅಲ್ಲಿ, ಅಮೃತ್ಸರ್ ಇದೆಯಲ್ಲ,
ಅಮೃತ್ಸರ್ ಎಕ್ಸಾಕ್ಟ್ ಆಲ್ಮೋಸ್ಟ್ ಕೆಳಗಡೆ ನಿಮ್ಗೆ ಚಂಡೀಗಢ ಬಂದ್ರು ಕೂಡ ಈ ಒಂದು ಪ್ರದೇಶ ಏನಿದೆ ಅಲ್ಲ, ಈ ಪ್ರದೇಶ ಪ್ಯಾರಲಲ್ ಆಗಿ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ನಿಮ್ಗೆ ಹಿಮಾಚಲ್ ಪ್ರದೇಶ ಇದೆ. ಈ ರೀಜನ್ ಅಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾ ಇಲ್ಲಿ ಬರುತ್ತೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ. ಶಿಮ್ಲಾ ಅಲ್ಲಿ ಎಷ್ಟು ಕೋಲ್ಡ್ ಇದೆ, ಆಲ್ಮೋಸ್ಟ್ ಸೇಮ್ ಲ್ಯಾಟಿಟ್ಯೂಡ್ ಅಲ್ಲಿ ಇದಾವಲ್ವಾ, ಸೇಮ್ ಲ್ಯಾಟಿಟ್ಯೂಡ್ ಅಲ್ಲಿ ಇದ್ರೂ ಕೂಡ ಶಿಮ್ಲಾದಲ್ಲಿ ತುಂಬಾ ಚಳಿ ಇರುತ್ತೆ, ಬಟ್ ಪಂಜಾಬ್ ಅಲ್ಲಿ ಶೆಕೆ ಇರುತ್ತೆ, ಅಷ್ಟೊಂದು ಚಳಿ ಇರಲ್ಲ. ಯಾಕೆ ಯಾಕೆ ಯಾಕಂದ್ರೆ ಇಲ್ಲಿ ಮೌಂಟೇನ್ ರೇಂಜ್ ಇದೆ, ಧೌಲಾಧರ್ ಮೌಂಟೇನ್ ರೇಂಜ್ ಇದೆ. ಪಂಜಾಬ್ ಅಲ್ಲಿ ಮೌಂಟೇನ್ ರೇಂಜ್ ಇಲ್ಲ. ಸರ್ ಅರಾವಳಿ ಬರುತ್ತೆ ಅಂತ ಹೇಳಕ್ ಹೋಗ್ಬೇಡಿ, ಮತ್ತೆ ಅರಾವಳಿ ರಾಜಸ್ಥಾನವರೆಗೂ ಬರುತ್ತೆ, ಪಂಜಾಬ್ವರೆಗೂ ಇಲ್ಲಿವರೆಗೂ ಬರಲ್ಲ. ಸೊ ಹಾಗಾಗಿ ಈ ಶಿಮ್ಲಾದಲ್ಲಿ ಇರ್ತಕ್ಕಂಥ ಟೆಂಪರೇಚರು ಪಂಜಾಬ್ ಅಲ್ಲಿ ನಿಮಗೆ ಕಂಡು ಸಿಗಲ್ಲ ಅಥವಾ ಕಂಡು ಬರಲ್ಲ. ಇಸ್ ಇಟ್ ಕ್ಲಿಯರ್? ಅಂಡ್ ಇಂಪಾರ್ಟೆಂಟ್ ರಿವರ್ಸ್ ಒಂದು ನೋಡ್ಬೋಣ ಇಲ್ಲಿ. ಸೊ ಈ ಹಿಂದೆ ಹೇಳಿದೆ ಪಂಜಾಬ್, ಹಳೆ ಪಂಜಾಬ್ ನಕ್ಷೆ ಏನಿತ್ತು, ಮ್ಯಾಪ್ ಏನಿತ್ತು, ಅದರ ಪ್ರಕಾರ ಪಂಚ ನದಿಗಳ ನಾಡು ಅಂತ ಕರಿತಾ ಇದ್ವಿ. ಎಷ್ಟು? ಪಂಚ ನದಿಗಳ ನಾಡು ಅಂತ ಪಂಜಾಬ್ಗೆ ಕರಿತಾ ಇದ್ವಿ. ಯಾವ್ಯಾವುದು? ಜೇಲಂ, ಚೆನಾಬ್, ರಾವಿ, ಬಿಯಾಸ್ ಅಂಡ್ ಸಟ್ಲಾಜ್. ಈಗ ಜೇಲಂ ಮತ್ತು ಚೆನಾಬ್ ಪ್ರಸ್ತುತ ಪಂಜಾಬ್ನ ನಕ್ಷೆ ಒಳಗಡೆ ಬರಲ್ಲ. ಈಗ ಪ್ರಸ್ತುತ ಪಂಜಾಬ್ ಅಲ್ಲಿ ಇರ್ತಕ್ಕಂತಹ 3 ಪ್ರಮುಖ ನದಿಗಳು ಯಾವುದು ಅಂದ್ರೆ ಆಲ್ಮೋಸ್ಟ್ ಈ ರೀತಿ ನಿಮ್ಗೆ ರಾವಿ ನದಿ ಹೋಗುತ್ತೆ, ರಾವಿ ನದಿ. ಈ ರೀತಿ ನಿಮ್ಗೆ ಬಿಯಾಸ್ ನದಿ ಬರುತ್ತೆ ಅಂಡ್ ಈ ರೀತಿ ನಿಮ್ಗೆ ಸಟ್ಲಜ್ ನದಿ ಬರುತ್ತೆ. ರಾವಿ, ಬಿಯಾಸ್ ಅಂಡ್ ಸಟ್ಲೆಜ್ ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮೇಲ್ಗೆ ಕೆಳಗಡೆ ಆಗ್ಬಹುದು. ನೆನಪಿರ್ಲಿ, ನಾವು ಹಿಮಾಚಲ ಪ್ರದೇಶದ ಬಗ್ಗೆ ಓದುವಾಗ ಬಿಯಾಸ್ ನದಿಗೆ ಸಂಬಂಧಪಟ್ಟಂತಹ ಇರ್ತಕ್ಕಂತಹ ಡ್ಯಾಮ್ ಅಥವಾ ಸರೋವರ ಯಾವುದು ಅಂತ ಹೇಳಿದ್ವಿ? ಪಾಂಗ್ ಡ್ಯಾಮ್ ಅಥವಾ ಪಾಂಗ್ ಸರೋವರ ಅಂತ ಹೇಳಿದ್ವಿ. ಅಂಡ್ ಸಟ್ಲೆಜ್ ನದಿಗೆ ಸಂಬಂಧಪಟ್ಟಂತಹ ಡ್ಯಾಮ್ ಯಾವುದು ಅಂತ ಹೇಳಿದ್ವಿ? ಭಾಕ್ರಾ ಮತ್ತು ನಂಗಲ್. ನೆನಪಿದ್ಯಾ ಇಲ್ವಾ? ಮರ್ತ್ಬಿಟ್ಟಿದ್ದೀರಾ? ಭಾಕ್ರಾ ಅಂಡ್ ನಂಗಲ್. ಅಂಡರ್ಸ್ಟುಡ್? ಕ್ಲಿಯರ್? ಅಂಡ್ ಇಲ್ಲಿ ರಾವಿ ನದಿಗೆ ಸಂಬಂಧಪಟ್ಟಂತಹ ಪ್ರಮುಖ ಸಾಗರ ಯಾವುದು? ರಂಜಿತ್ ಸಾಗರ್ ಡ್ಯಾಮ್. ರಂಜಿತ್ ಸಾಗರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ಮುಂದೆ ಹೋಗೋಣ. ನೆಕ್ಸ್ಟ್ ಪಂಚ ನದಿಗಳು ಅಂತ ಹೇಳಿದೆ. ಆ ಕಾಲದಲ್ಲಿ ಈ ಜೇಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲೆಜ್ ಎಲ್ಲವೂ ಕೂಡ ಈ ಪಂಜಾಬ್, ಅಂದಿನ ಪಂಜಾಬ್ ಪ್ರಾಂತದಲ್ಲಿತ್ತು. ಬಿಕಾಸ್ ಅಂದಿನ ಪಾಕಿಸ್ತಾನದ ಈ ಪ್ರಾಂತ್ಯವೂ ಕೂಡ ಭಾರತದ ಒಂದು ಭಾಗವಾಗಿತ್ತು. ಹಾಗಾಗಿ ಪಂಜಾಬ್ ಅನ್ನೋ ಹೆಸರು ಬಂತು. ಈಗ ಕೇವಲ ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳು ಮಾತ್ರ ಪ್ರಸ್ತುತ ಪಂಜಾಬ್ ಮುಖಾಂತರ ಹಾಯ್ದು ಹೋಗುತ್ತೆ. ನಂತರದಲ್ಲಿ ಪಂಜಾಬ್ ಅಲ್ಲಿ ನೀವು 6 ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳನ್ನ ನೋಡಬಹುದು. ಅವುಗಳ ಹೆಸರು ಹರಿಕೆ, ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್, ಕಾಂಜಲಿ ಲೇಕ್, ಕೇಶೋಪುರ್ ಮಿಯಾನಿ ಕಮ್ಯುನಿಟಿ ರಿಸರ್ವ್, ನಾಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ, ರೋಪರ್ ವೆಟ್ಲ್ಯಾಂಡ್. ಪಾಸ್ ಮಾಡಿ ಒಂದ್ಸರಿ 6 ವೆಟ್ಲ್ಯಾಂಡ್ಸ್ ಗಳನ್ನ ಅಥವಾ ರಾಮ್ಸಾರ್ ಜೌಗು ಪ್ರದೇಶಗಳನ್ನ ಪಟ್ಟಿ ಮಾಡ್ಕೊಳ್ಳಿ. ನಂತರ ಇದರ ಸ್ಟೇಟ್ ಅನಿಮಲ್ ಬಂದ್ಬಿಟ್ಟು ಬ್ಲಾಕ್ ಬಕ್ ಅಂತ ಕರಿತೀವಿ, ಕಾಲಾ ಹಿರನ್ ಅಂತ ಕೂಡ ಕರಿತೀವಿ. ಬ್ಲಾಕ್ ಬಕ್ ಅಥವಾ ಕಾಲಾ ಹಿರನ್ ಪಂಜಾಬ್ ರಾಜ್ಯದ ರಾಜ್ಯ ಪ್ರಾಣಿ, ಅಫಿಷಿಯಲ್. ಸ್ಟೇಟ್ ಬರ್ಡ್ ಬಂದ್ಬಿಟ್ಟು ನಾರ್ದರ್ನ್ ಗೋಶಾಕ್ ಅಂತ ಕರಿತೀವಿ. ನಾರ್ದರ್ನ್ ಗೋಶಾಕ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಂದಿಯಲ್ಲಿ ಬಾಜ್ ಅಂತ ಕೂಡ ಕರಿತೀವಿ, ಅಥವಾ ಪಂಜಾಬಿಯಲ್ಲಿ ಬಾಜ್ ಅಂತ ಕೂಡ ಕರಿತೀವಿ. ಪ್ರಮುಖ ಡ್ಯಾಮು ರಾವಿ ನದಿ ಮೇಲೆ ಇರತಕ್ಕಂಥದ್ದು ರಂಜಿತ್ ಸಾಗರ್ ಡ್ಯಾಮ್, ಅಥವಾ ಅದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ದಟ್ ಈಸ್ ಥೇನ್ ಡ್ಯಾಮ್. ವಾಟ್ ಇಸ್ ಇಟ್? ಥೇನ್ ಡ್ಯಾಮ್. ಸೊ ಇಷ್ಟು ಪಂಜಾಬ್ ರಾಜ್ಯದ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂತಹ ಇನ್ಫಾರ್ಮೇಶನ್. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ದಯವಿಟ್ಟು ಹೆಸಿಟೇಟ್ ಮಾಡ್ಕೊಳ್ಳದೆ ಕಮೆಂಟ್ ಮಾಡಿ. ಅಂಡ್ ಈ PDF ನಿಮಗೆ KS ಗುರುಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಸ್ಟೇಟ್. Until then, take care. Have a great day.